ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಕಾಲನ ಗತಿಯೇ ವಿಚಿತ್ರ. ಈ ವಿಚಿತ್ರವಾದಂತಹ ಕಾಲನ ಗತಿಯನ್ನು ನಾವು ನಿರ್ಣಯ ಮಾಡುವುದಕ್ಕೋಸ್ಕರವಾಗಿ ಹಿಂದಿನವರು ಏನು ಮಾಡಿದರು? ಗಡಿಯಾರವನ್ನು ಮಾಡಿದರು. ಕಾಲಕ್ಕೆ ನಾವು ಸಮಯ ಎಷ್ಟಾಗಿದೆ ಹೇಳುವಂಥದ್ದನ್ನು ನಿರ್ಣಯಿಸಿಕೊಳ್ಳುವುದಕ್ಕೆ ಗಡಿಯಾರ ಅಂದರೆ ಏನಾಗಿದ್ರೆ ಅದು ಒಂದು ವರ್ತುಲಾಕಾರವಾಗಿರತಕ್ಕಂತಹ ಗಡಿಯಾರ ಅಥವಾ ಚಚ್ಚೌಕವಾಗಿರತಕ್ಕಂಥ ಒಂದು ಗಡಿಯಾರ. ಆದರೆ ಗಡಿಯಾರದಲ್ಲಿ ಈಗ ಇತ್ತೀಚಿನ ದಿನಮಾನದಲ್ಲಿ ಬೇರೆ ಬೇರೆ ಮಾದರಿಯ ಗಡಿಯಾರಗಳೆಲ್ಲ ಬರ್ತದೆ. ಆದರೆ ಅದು ಸಮಂಜಸ ಅಲ್ಲ. ಯಾಕೆಂದರೆ ಸೂರ್ಯನ ಗತಿ ಇರತಕ್ಕಂಥದ್ದು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋದು, ವರ್ತುಲಾಕಾರವಾಗಿರ್ತಕ್ಕಂಥದ್ದು. ಸೂರ್ಯನ ಸ್ವರೂಪವೂ ಸಹಿತವಾಗಿ ವರ್ತುಲಾಕಾರವಾಗಿರ್ತಕ್ಕಂಥದ್ದು. ಸೂರ್ಯನೇ ನಮಗೆ ಕಾಲಗತಿಯನ್ನು ತಿಳಿಸಿಕೊಡುವವನು. ಸೂರ್ಯ ಉದಯ ಎಷ್ಟೊತ್ತಿಗಾಗುತ್ತೆ, ಸೂರ್ಯ ಅಸ್ತ ಎಷ್ಟೊತ್ತಿಗಾಗುತ್ತೆ, ಮಧ್ಯಾಹ್ನ ಎಷ್ಟೊತ್ತಿಗೆ, ಇದನ್ನೆಲ್ಲವನ್ನು ನಾವು ತಿಳಿದುಕೊಳ್ಳುವಂತಹ ಒಂದು ಗಡಿಯಾರ. ಈ ಗಡಿಯಾರಕ್ಕೆ ಬಹಳಷ್ಟು ಮಹತ್ವ ಇದೆ. ಗಡಿಯಾರವನ್ನು ನಾವು ಮನೆಯಲ್ಲಿ ಪೂರ್ವಕ್ಕೆ ಅಥವಾ ಉತ್ತರಾಭಿಮುಖವಾಗಿ ಇಡಬೇಕಾಗಿರ್ತಕ್ಕಂಥದ್ದು. ಈ ಗಡಿಯಾರವನ್ನು ನಾವು ಶುದ್ಧವಾಗಿ ಇರತಕ್ಕಂತಹ ಗಡಿಯಾರವನ್ನು ಇಟ್ಟುಕೊಳ್ಳಬೇಕು. ಕೆಲವರು ಶಬ್ದ ಮಾಡುವ ಗಡಿಯಾರ ಇಟ್ಕೊಳ್ತಾರೆ, ಕೆಲವರು ಶಬ್ದರಹಿತವಾದಂತಹ ಗಡಿಯಾರವನ್ನು ಇಟ್ಕೊಳ್ತಾರೆ. ಅದೇನು ತಪ್ಪು ಅಂತಲ್ಲ. ಹಿಂದೆಲ್ಲ ಗಡಿಯಾರ ಅಂದ ತಕ್ಷಣದಲ್ಲಿ ನಮಗೆ ಎಚ್ಚರಿಸ್ತಿತ್ತು. 12 ಗಂಟೆ ಆಯಿತು ಅಂದರೆ 12 ಸರಿ ಡಣ್ 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 ಅಂತ ಹೊಡಿತಿತ್ತು. ಆದರೆ ಇತ್ತೀಚಿನ ದಿನಮಾನದಲ್ಲಿ ಮನೆಯಲ್ಲಿ ಏನೋ ಒಂದು ರೀತಿಯಂತಹ ಶಬ್ದವಾಗ್ತದೆ ಹೇಳುವಂತಹ ದೃಷ್ಟಿಯಿಂದ ಅದನ್ನೆಲ್ಲ ತೆಗೆದಿದ್ದಾರೆ. ಕೆಲವು ಬರೆಯುತ್ತಾ ಒಡೆಯಲ್ಲೇ ಒಂದು ಗಡಿಯಾರವನ್ನು ಇಟ್ಕೊಳ್ತಾರೆ. ಆದರೆ ಆ ಗಡಿಯಾರದ ಕಾಲನ ಗತಿಯಲ್ಲಿ ತೊಂದರೆಯಾಗೋದು ಯಾವುದು? ಹರಳುಗಳು ಇಲ್ಲದೆ ಹೋದಂತಹ, ಅರ್ಥಾತ್ ಗ್ಲಾಸುಗಳು ಒಡೆದಿರತಕ್ಕಂತಹ ಗಡಿಯಾರವನ್ನು ಮನೆಯಲ್ಲಿ ಇಡಬಾರದು. ಗ್ಲಾಸ್ ಒಡೆದು ಹೋಯಿತು, ಗಡಿಯಾರವನ್ನು ಚೇಂಜ್ ಮಾಡಬೇಕು ಅಥವಾ ಹೊಸ ಗ್ಲಾಸನ್ನು ಹಾಕಿಸ್ಬೇಕು. ಇಲ್ಲದಿದ್ದಲ್ಲಿ ಒಡೆದಿದೆ ಅಂತ ಆದರೆ ನಿಮ್ಮ ಕಾಲನ ಗತಿಯಲ್ಲಿ ನಿಮಗೂ ಒಡಕುಂಟಾಗ್ತದೆ. ಅಥವಾ ನೀವು ಸ್ತಬ್ಧವಾಗಿರತಕ್ಕಂತಹ, ನಡೀದೇ ಇರತಕ್ಕಂತಹ ಗಡಿಯಾರವನ್ನು ಮನೆಯಲ್ಲಿ ಇಟ್ಕೊಂಡ್ರಿ, ಆಗಲೂ ಸಹಿತವಾಗಿ ನಿಮ್ಮ ಜೀವನದ ಉನ್ನತಿಯನ್ನು ಮುಂದುವರಿಯದ ಹಾಗೆ ತಡೆ ಹಿಡಿದು ನಿಲ್ಲಿಸ್ತದೆ. ಒಡೆದಿರುವಂತಹ ಗಡಿಯಾರವನ್ನು ಇಟ್ಕೊಳ್ಬಾರ್ದು, ಸ್ತಬ್ಧವಾಗಿರತಕ್ಕಂತಹ ಗಡಿಯಾರವನ್ನು ಇಟ್ಕೊಳ್ಬಾರ್ದು. ಅಂದರೆ ಈಗೆಲ್ಲ ಶಲ್ಲ ಹಾಕುವಂತಹ ಪದ್ಧತಿ. ಶಲ್ಲು ಇಲ್ಲದೆ ಇರತಕ್ಕಂತಹ ಗಡಿಯಾರಗಳು ಅಪಾಯಕ್ಕೆ ದಾರಿಯಾಗ್ತದೆ. ಕೆಲವರು ಏನು ಮಾಡ್ತಾರೆ, ಬೆಳಗಿನ ಜಾವದಲ್ಲಿ ಎಚ್ಚರವಾಗುವುದಿಲ್ಲ ಅಂತ ಅಲಾರಾಮ್ ಇಟ್ಕೊಂಡಿರ್ತಾರೆ. ಆ ಅಲಾರಾಮ್ನಲ್ಲೂ ಅಷ್ಟೇ, ಅಲಾರಾಮ್ ನಿರಂತರವಾಗಿ ನಡೀತಾ ಇದ್ರೆ ಏನೂ ತೊಂದರೆ ಇಲ್ಲ. ನಡೆಯದೇ ಹೋದಂತಹ ಅಂದರೆ ಏನು, ಶಲ್ಲು ಇಲ್ಲದೆ ಇರತಕ್ಕಂತಹದ್ದನ್ನು ನೀವೇನಾದರೂ ತಲೆಯ ಭಾಗದಲ್ಲಿ ಇಟ್ಕೊಂಡು ಮಲಗಿದ್ರಿ, ಅಂದು ನಿಮಗೆ ತಲೆ ಶೂಲೆ ಜಾಸ್ತಿ ಆಗ್ತದೆ ಅಥವಾ ಕೆಟ್ಟ ವಿಚಾರಗಳು ಬರ್ತದೆ, ನಿಮ್ಮ ಮನಸ್ಸೇ ಸ್ತಬ್ಧವಾಗ್ತದೆ. ಹೀಗಾಗಿ ಗಡಿಯಾರದ ವಿಚಾರದಲ್ಲಿ ಭಾಳ ಜಾಗ್ರತೆ ಇರಬೇಕು. ಗಡಿಯಾರವನ್ನು ಶುದ್ಧವಾಗಿಟ್ಕೊಳ್ಬೇಕು. ಗಡಿಯಾರವನ್ನು ಪೂರ್ವಾಭಿಮುಖವಾಗಿ ಹಾಕಬೇಕು. ಒಮ್ಮೆ ಆಗದೆ ಹೋದಂತಹ ಪಕ್ಷದಲ್ಲಿ ಉತ್ತರಾಭಿಮುಖವಾಗಿ ಹಾಕಿಕೊಳ್ಳಿಕ್ಕೆ ಅವಕಾಶ ಇದೆ. ಗಡಿಯಾರವನ್ನು ಪಶ್ಚಿಮಮುಖವಾಗಿ ಹಾಕಬಾರದು. ಮುಖವಾಗಿ ಹಾಕಿದಂತಹ ಕಾಲನ ಗತಿಯನ್ನು ನೀವು ನೋಡ್ತಾ ಇದ್ದೀರಿ ಅಂದರೆ ನಿಮ್ಮ ಗತಿಯಲ್ಲೂ ಸಹಿತವಾಗಿ ಇಳಿಮುಖ ಉಂಟಾಗುವಂತಹ ಸಾಧ್ಯತೆ ಇದೆ. ದಕ್ಷಿಣಾಭಿಮುಖವಾಗಿ ಹಾಕಿದಂತಹ ಗಡಿಯಾರಗಳಲ್ಲೇ ನೀವು ದರ್ಶನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಯಾವತ್ ಕಾಲಕ್ಕೂ ಅಪಾಯ ತಪ್ಪಿದ್ದಲ್ಲ. ಆದ್ದರಿಂದ ನೀವು ಅದು ಯಮನ ದಿಕ್ಕಾಗಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ನಿಮಗೆ ಯಮ ದುಃಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಾಗ ತುಂಬ ಆಲೋಚನೆ ಮಾಡಿ ಸುಂದರವಾಗಿರತಕ್ಕಂತಹ ಗಡಿಯಾರವನ್ನಿಡಿ. ಜೊತೆಯಲ್ಲಿ ಶಬ್ದ ಬರುವಂತಹ ಗಡಿಯಾರವನ್ನಿಟ್ಟರೆ ಅದು ಪ್ರತಿ ತಾಸಿಗೂ ಅರ್ಧ ತಾಸಿಗೆ ಮತ್ತು ತಾಸಿಗೆ ಒಂದೊಂದು ಸಾರಿ ಗಡಿಯಾರವನ್ನು ಹೊಡೆಯುವುದರ ಮೂಲಕವಾಗಿ, ಅಂದರೆ ಡಣ್ ಅಂತ ಶಬ್ದವನ್ನು ಮಾಡುವುದರ ಮೂಲಕವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವನ್ನು ದೂರ ಮಾಡ್ತದೆ. ಅದನ್ನು ತಿಳಿದಂತಹ ಹಿಂದಿನ ಬಲ್ಲವರು ವಿಶೇಷವಾಗಿ ಶಬ್ದ ಮಾಡುವಂತಹ ಗಡಿಯಾರವನ್ನೇ ಮನೆಯಲ್ಲಿ ಹಾಕ್ತಿದ್ದರು. ಅದು ಇತ್ತೀಚೆಗೆ ಅದನ್ನು ಬಿಟ್ಟಿದ್ದಾರೆ.
ಆ ಬಿಟ್ಟಿದ್ದನ್ನು ಸರಿ ಮಾಡಿಕೊಳ್ಳಿ. ಸರಿ ಮಾಡಿಕೊಂಡು ಮನೆಯಲ್ಲಿ ಗಡಿಯಾರವನ್ನು ಬದಲಾಯಿಸ್ಕೊಳ್ಳಿ. ಗಡಿಯಾರವನ್ನು ಶುದ್ಧವಾಗಿ ಶಬ್ದ ಬರುವಂತಹ ಗಡಿಯಾರವನ್ನು ಮನೆಯಲ್ಲಿಡಿ. ಆಗ ನಿಮಗಿರತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಸಹಿತವಾಗಿ ಆ ಶಬ್ದದಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತದೆ. ಆ ಶಬ್ದವೂ ಸಹಿತವಾಗಿ ನಿಮಗೆ ಜಾಗೃತಿಯನ್ನುಂಟು ಮಾಡುವಂತಹದ್ದು. ಜಾಗೃತ 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 ಇದನ್ನು ಸೂಚನೆ ಕೊಡುವಂತಹದ್ದು. ಆದ್ದರಿಂದ ಶುದ್ಧವಾದಂತಹ ಗಡಿಯಾರವನ್ನು ಮನೆಯಲ್ಲಿ ಹಾಕಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿ ಬೆಲ್ ಬಟನ್ ಒತ್ತಿ. ನಮ್ಮ ನಂಬರ್ಗಳು ಕೆಳಗೆ ಬರ್ತಾ ಇದೆ, ಬೇಕಾದಲ್ಲಿ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲವಾಗ್ತದೆ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.